ಬಾಬುಗೆ ಬಾಬು ಒಂದು ಶಿಲಾನ್ಯಾಸ ಮಾಡಬೇಕು ಇದಕ್ಕೆ. ಇದು ನಿಮ್ ಜವಾಬ್ದಾರಿ ಗೊತ್ತಾಯ್ತೇನೆಯ? ಮಾಡಬೇಕು, ತಕ್ಷಣ ಮಾಡಬೇಕು. ಯಾಕಂತಂದ್ರೆ ಇದರ ಜ್ಞಾಪಕಾರ್ಥವಾಗಿ ಮಾಡಲೇಬೇಕು. ಯಾವಾಗ ಆಗುತ್ತಾ? ನೀ ಇಂಜಿನಿಯರ್ ಆದ ಯಾವಾಗ? ಇಂಜಿನಿಯರ್ ಆದ ಯಾವಾಗಲಯ? 92 ಯಾವತ್ತಾರ ಆಗಿತ್ತ? ನೀರು ತುಂಬಿತ್ತ? ಹಾಕ್ಬೇಕು. ಒಂದು ಸ್ಮಾರಕ ಮಾಡಬೇಕು. ಅದೆಲ್ರಿಗೂ ಗೊತ್ತಾಗಬೇಕಲ್ಲ ಜನಗಳಿಗೆ. ನಿಮಗೆ ಗೊತ್ತಿತ್ತಾ? ನನಗೂ ಗೊತ್ತಿರಲಿಲ್ಲ, ತಿಳ್ಕೊಂಡು ಹೇಳ್ತಾ ಇರೋದು ನಾನು. ನನಗೂ ಗೊತ್ತಿರಲಿಲ್ಲ, ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಎಲ್ರಿಗೂ ಜನಗಳಿಗೆ ಗೊತ್ತಾಗಬೇಕಲ್ಲ. ಯಾಕಂದ್ರೆ ನಾವು ಈ KRS ನಿಂದ ಕುಡಿಯೋ ನೀರು, ನೀರಾವರಿ, ಅನೇಕ ಪ್ರಾಣಿ ಪಕ್ಷಿಗಳು ಬದುಕ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಲ್ವಾ? ಕೈಗಾರಿಕೆಗಳು ಇವೆಲ್ಲ ಬೆಳಿಬೇಕಲ್ಲಪ್ಪ. ಬೆಂಗಳೂರಿಗೆ ನೀರು, ಮಂಡ್ಯಕ್ಕೆ ನೀರು, ಮೈಸೂರಿಗೆ ನೀರು, ಉದ್ದಕ್ಕೂ ನೀರು. ಆಮೇಲೆ 1,89,000 ಎಕರೆಗೆ ನೀರಾವರಿ. ಏನೆಯ ಮೈನರ್ ಇರಿಗೇಷನ್, ಪಂಪ್ಗಳು, ಪಂಪ್ ಸೆಟ್ಗಳು ಹೇಳಿದ್ರು. ನಮ್ಮ DK ಶಿವಕುಮಾರ್ ಹೇಳಿದ್ರು, ಪಂಪ್ ಸೆಟ್ಗಳಿಗೆ ಎಷ್ಟು ದುಡ್ಡು ಕೊಡ್ತೀವಿ ಗೊತ್ತಾ ನಿಮ್ಗೆ? ಸಬ್ಸಿಡಿ ಕೊಡೋದು 19,000 ಕೋಟಿ ಒಂದು ವರ್ಷಕ್ಕೆ. 19,000 ಕೋಟಿ ಯಾಕೆ ಕೊಡ್ತಾ ಇದ್ದೀವಿ? ರೈತರು ಕೃಷಿ ಬೆಳವಣಿಗೆ ಆಗ್ಬೇಕು, ಹಳ್ಳಿಗಾಡಿನ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ 19,000 ಕೋಟಿ ರೂಪಾಯಿನ 2025-26ರಲ್ಲಿ ಕೊಡ್ತಾ ಇದೆ. ಸಬ್ಸಿಡಿ ಕೊಡ್ತಾ ಇದೆ. ಎಲ್ಲ ಸೇರಿ ನರಸೀಪುರ, ಮೈಸೂರು ತಾಲೂಕು ಎಲ್ಲ ಸೇರಿ 1,95,000 ಎಕರೆ ಇಲ್ಲಿ ನೀರಾವರಿ ಆಯ್ತಾ ಇದೆ. ಈ ಅಚ್ಚುಕಟ್ಟಲ್ಲ, ಕಾವೇರಿ ಜಲಾನಯನ ಪ್ರದೇಶ ಅಲ್ಲ, ಇಲ್ಲಿ KRS ಇಂಗ್ಲೇನೆ. ಹೇಳ ಕರೆಕ್ಟಾಗಿ 18.5 ಲಕ್ಷ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹೇಮಾವತಿ, ತುಗನಿ, ಹಾರಂಗಿ, ಇದು KRS ಇವೆಲ್ಲ ಸೇರಿ 18.5 ಲಕ್ಷ ಎಕರೆ. ಬರೀ ಇದೊಂದರಲ್ಲೇ 1,90,000, ಸುಮಾರು 2 ಲಕ್ಷ, ಇನ್ನೂ ಜಾಸ್ತಿನೇ ಇರಬೇಕು. ಗೊತ್ತಾಯ್ತೀನ? ನಾನು ಕರಾರುವಾಕ್ಕಾಗಿ ಅಂಕಿಅಂಶಗಳನ್ನು ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಯಾವುದು ಸುಳ್ಳಿಲ್ಲ, ಯಾವುದು ಸುಳ್ಳಿಲ್ಲ. ಅದರಿಂದ ನಾವು ಈಗ ಬಾಬು ನೀನು ಹೇಳಿದ್ದೀಯಲ್ಲಪ್ಪ, ಏನೇನು ಬೇಡಿಕೆಗಳು ಇಟ್ಟಿದೆಯಲ್ಲ ಅವೆಲ್ಲ ಮಾಡ್ಕೊಳ್ಳೋಣ. ಡೋಂಟ್ ಮುಂದಿನ ವರ್ಷ ಇನ್ನೂ ನಾವೇ 3 ವರ್ಷ ಅಧಿಕಾರದಲ್ಲಿ ಇರ್ತೀವಯ್ಯ. ಈಗಲೇ ನಿಗಮದಲ್ಲೇ ಮಾಡಿಸ್ಕೊಡೋದು ಮಾಡ್ಬಿಟ್ಟಿದೀವ. ಬಹಳ ಜನ ಸರ್ಕಾರ ಬಿದ್ದೋದ ನಮ್ಮ ಸರ್ಕಾರ ಬಿದ್ದೋದೇನ್ರಿ? ನಮ್ಮ ಸರ್ಕಾರ ಬಿಡಲ್ಲ. ಅದು ಏನು 2 ಸಾರಿ ಸೋತಿನ ಗಿರಾಕಿ ಹೇಳೋದು ಬಿದ್ದೋಗ್ಬಿಟ್ಟದೆ ಅಂತ. ಒಂದು ಪಾರ್ಲಿಮೆಂಟ್ಗೆ, ಅಸೆಂಬ್ಲಿಗೆ ಸೋತಿನ ಗಿರಾಕಿ ಹೇಳ್ತಾರೆ ಬಿದ್ದೋಗ್ಬಿಡ್ತದೆ ಸರ್ಕಾರ. ನಾವು 5 ವರ್ಷ ಕಲ್ಲು ಬಂಡೆ ತರ ಇರ್ತೇವೆ. ನಮ್ಮ ಸರ್ಕಾರನ ಯಾರು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಕೆ ಶಿವಕುಮಾರ್ಗೂ ವ್ಯತ್ಯಾಸಗಳಿದ್ದಾವೆ, ಡಿಫರೆನ್ಸಸ್ ಇದೆ. ನಾನು ಅವ್ರ ಜೊತೆಲೆ ಕೂತಿದ್ದೀವಿ ಈಗ. ಡಿಫರೆನ್ಸ್ ಇದೆ. ಇವ್ನ ಅಕ್ಕಿ ಫೋಟೋ ದುಕ್ಕು ತಪ್ಕೊಂಡಿರ ಹಾಕೊಂಡಿದ್ದೇವೆ. ಸುಮ್ಮನೆ ಹೇಳೋದು. ಅವಕ್ಕೆ ಅಧಿಕಾರ ಕೊಟ್ಟಾಕೆ ಮಾಡಕ್ ಬರಲ್ಲ, ಈ ರಾಜ್ಯನ ಅಭಿವೃದ್ಧಿ ಪಡಿಸಕ್ ಆಗಲ್ಲ, ಅಧಿಕಾರ ಸಿಕ್ಕಿದಾಗ ಮಾಡಕ್ ಆಗಲ್ಲ. ಅಧಿಕಾರ ಇಲ್ಲಿದಾಗ ಏನ್ ಅಧಿಕಾರಕ್ಕೆ ಬರಬೇಕು ಅಂತ ಸುಳ್ಳು ಹೇಳೋದು, ಅಪವಾದಗಳು ಮಾಡುತ್ತೆ. ನಾನು ಹೇಳ್ತೀನಿ, 2028ರ ವಿಧಾನಸಭೆ ಚುನಾವಣೆ ನಡೀತದೆ. ಮತ್ತೆ ನಾವೇ ಗೆಲ್ತೀವಿ, ನಾವೇ ಅಧಿಕಾರಕ್ಕೆ ಬರ್ತೀವಿ. ಸುಳ್ಳು ಹೇಳ್ತವೆ. ಏನೇ ಉದಯ, ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ನಾವೇ ಅಧಿಕಾರಕ್ಕೆ ಬರೋದು. ನಾವು ಒಳ್ಳೆ ಕೆಲಸ ಮಾಡಿಲ್ವಾ? ಉಳಿದಂತೆ ನಡೆದಿದ್ದೀವಿ. 1,22,00,000 ಮಹಿಳೆಯರಿಗೆ, ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಯಾವ ಸರ್ಕಾರ ಕೊಟ್ಟಿತ್ತು? 1,22,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಕುಟುಂಬಗಳಿಗೆ 1,64,00,000 ಮನೆಗಳಿಗೆ ಫ್ರೀಯಾಗಿ 200 ಯೂನಿಟ್ ವರೆಗೆ ಕರೆಂಟ್ ಕೊಡ್ತಾ ಇದ್ದೀವಿ. ಯಾವ ಸರ್ಕಾರ ಕೊಟ್ಟಿತ್ತು? ಏನೂ ಮಾಡ್ತಾ ಇಲ್ಲ. ಎಲ್ಲ ಹೆಣ್ಮಕ್ಳು, 3.5 ಕೋಟಿ ಹೆಣ್ಮಕ್ಳು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾರೆ. ಏನ್ ಮಾಡಿದ್ರು? ಪ್ರತಿ ಕುಟುಂಬಕ್ಕೆ BPL ಕಾರ್ಡ್ಗಳಿಗೆ, ಅಂತ್ಯೋದಯ ಕಾರ್ಡ್ಗಳಿಗೆ 10 kg ಅಕ್ಕಿಯನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಆಮೇಲೆ 2 ವರ್ಷದವರೆಗೆ ಪದವೀಧರರಿಗೆ, ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 3,000 ರೂಪಾಯಿ, ಪದವೀಧರಿಗೆ, ನಿರುದ್ಯೋಗಿ ಪದವೀಧರರಿಗೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ. ಇದು ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದ್ದೀವಿ. ಯಾವ್ದಾದ್ರು ಸರ್ಕಾರ ನುಡಿದಂತೆ ನಡೆದಿತ್ತ? ಸರ್ಕಾರ ನಡ್ಕೊಂಡಿದೆ. ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ. ನಾನು ಹಿಂದೆ ಚೀಫ್ ಮಿನಿಸ್ಟರ್ ಇರುವಾಗ 165 ಭರವಸೆಗಳನ್ನು ಕೊಟ್ಟಿದ್ದ ಜನರಿಗೆ, 158 ಭರವಸೆಗಳನ್ನು ಈಡೇರಿಸಿದೆ. ಈ ಸಾರಿ 593 ಭರವಸೆಗಳನ್ನು ಕೊಟ್ಟಿದ್ದು, ಗ್ಯಾರಂಟಿ ಯೋಜನೆಗಳನ್ನು ಸೇರಿ ಅದರಲ್ಲೇ 242 ಭರವಸೆಗಳನ್ನು ಈಡೇರಿಸಿದ್ದೀವಿ. ನುಡಿದಂತೆ ನಡೆದಿಲ್ವಾ? ಹೇಳಿ, ನೀವೇ ಜನಗಳ ಮುಂದೆ ಇಟ್ಟಿದ್ದೀವಿ. ವಿಮರ್ಶೆ ಮಾಡಿ, ಬೇರೆ ನಮ್ಮ ಬಜೆಟ್ ಪುಸ್ತಕ ಓದಿ, ದಯವಿಟ್ಟು ಓದಿ. ಯಾವಾಗ ಮಾಡಿದ್ರು ಇದನ್ನ? ನಮ್ಮ ಸರ್ಕಾರ ಮಾಡಿದ್ರು. ಇದನ್ನ ನಾವು ಎಲ್ಲಿ ಬೇಕಾದ್ರೂ ಹೇಳ್ತೀವಿ. ನಾನು ಅದಕ್ಕೆ ಬಿಜೆಪಿ ಅವರಿಗೆ, JDS ನವರು ಕರೆದೆ, ಒಂದೇ ವೇದಿಕೆ ಬಂದ್ರಪ್ಪ ಚರ್ಚೆ ಮಾಡೋಣ. ಒಂದೇ ವೇದಿಕೆ. ಸುಳ್ಳು ಹೇಳ್ಬಿಟ್ಟು ಹೋಗೋದಲ್ಲ. ನಾನು ಸುಳ್ಳು ಹೇಳ್ಬಿಟ್ಟು ಹೋಗ್ಬೋದಲ್ಲ? ಸುಳ್ಳು ಹೇಳಲ್ಲ ನಾನು. ರಾಜಕೀಯವಾಗಿ ಸರ್ಕಾರದ ವತಿಯಿಂದ ಮಾತನಾಡುವಾಗ ಸತ್ಯ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮಾಡ್ತೇವೆ. ಯಾವುದನ್ನು ಮಾಡಕ್ಕಾಗ್ತದೆ ಅದನ್ನು ಮಾಡ್ತೇವೆ ಅಂತ ಹೇಳ್ತೀವಿ. ಯಾವುದನ್ನು ಮಾಡಕ್ಕಾಗಲ್ಲ ಅದನ್ನು ಮಾಡಕ್ಕಾಗಲ್ಲ ಅಂತ ಹೇಳ್ತೀವಿ. ನಾವು ಎಲ್ಲ ಕರ್ನಾಟಕದಲ್ಲಿ ಏನು ಸಮಸ್ಯೆಗಳೇ ಇಲ್ಲ ಅಂತ ಹೇಳಕ್ ಹೋಗಲ್ಲ. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬಿಟ್ಟಿದ್ದೀವಿ ಅಂತ ಹೇಳಕ್ ಹೋಗಲ್ಲ. ಆದ್ರೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ.
ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ನಿಮ್ಮ ಆಶೀರ್ವಾದ ಬೇಕು ಅಲ್ವಾ? ಕಾವೇರಿ ತಾಯಿ ನಾವು ನಮಸ್ಕಾರ ಪೂಜೆ ಮಾಡಿದೀವಿ, ಹೇಳಿದೀವಿ, ಪ್ರಾರ್ಥನೆ ಮಾಡಿದೀವಿ. ತಾಯಿ, ಕರ್ನಾಟಕದ 7 ಕೋಟಿ ಜನರನ್ನ ಸುಭಿಕ್ಷವಾಗಿ ಇಡಮ್ಮ ತಾಯಿ. ಮಳೆ ಬೆಳೆ ಚೆನ್ನಾಗಾಗ್ಲಿ. ಪ್ರತಿ ವರ್ಷ ಇದೇ ರೀತಿ ಜೂನ್ ತಿಂಗಳಲ್ಲೇ KRS ಭರ್ತಿಯಾಗ್ಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ವಿ. ಅದನ್ನ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಇವತ್ತು ಬಂದಿರ್ತಕ್ಕಂಥ. ಇವತ್ತು ಬಂದು ಬಾಗಿನ ಅರ್ಪಿಸಿ ಕಾವೇರಿ ಮಾತೆ ಪೂಜೆ ಮಾಡಿ ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಆದ್ರೆ ಇಷ್ಟು ಜ್ಞಾಪಕ ಇಟ್ಕೊಳ್ಳಿ, ಕಾವೇರಿ KRS ಡ್ಯಾಮ್ ಕಟ್ಟಿದ ಮೇಲೆ ಇದೇ ಮೊದಲನೇ ಬಾರಿ ಬಾಗಿನ ಅರ್ಪಿಸ್ತಾ ಇರ್ತಕ್ಕಂಥದ್ದು, KRS ತುಂಬಿರ್ತಕ್ಕಂಥದ್ದು. ಜೂನ್ ತಿಂಗಳಲ್ಲಿ ಏನಿದು ಅದೆಲ್ಲ ಈಗ ನೋಡಿ. ಅದಕ್ಕೆ ನಿಮ್ ಜಿಲ್ಲೆಯವ್ರನ್ನೇ ಕೃಷಿ ಮಂತ್ರಿ ಮಾಡಿದ್ದೀನಿ. ಚಲುವರಾಯಸ್ವಾಮಿ ಕೃಷಿ ಮಂತ್ರಿ. ನೋಡಪ್ಪ, ನಾವು ಬಂದ ಮೇಲೆ ನಾನು ಮೊದಲನೇ ಬಾರಿ ಕೇಳೋದೇನು, ಬೀಜ ಸಿಕ್ಕಿದೆಯಾ, ಗೊಬ್ಬರ ಸಿಕ್ಕಿದೆಯಾ ರೈತರು? ಬೀಜ ಸಿಕ್ಕಿದೆಯಾ, ಗೊಬ್ಬರ ಸಿಕ್ಕಿದೆಯಾ, ಔಷಧಿ ಸಿಕ್ಕಿದೆಯಾ? ಯಾವಾಗಾದ್ರೂ ನಾವು ಬಂದ ಮೇಲೆ ಬೀಜ ಇಲ್ಲೇನೆ ಗೋಲಿಬಾರ್ ಮಾಡಿದೀವ? ಯಡಿಯೂರಪ್ಪ ರೈತನ ಮಗ, ಮಣ್ಣನ ಮಗ. ಆಮೇಲೆ ಬೀಜ ಕೊಡಕ್ಕಾಗ ರೈತ ಗೋಲಿಬಾರ್ ಮಾಡ್ಬಿಟ್ರು. ನಾವೆಲ್ಲ ಕಾಲದಲ್ಲೂ ಕೂಡ ಯಾವಾಗಲೂ ಕೂಡ ತೊಂದರೆ ಇಲ್ಲೇ ರೀತಿನೂ ಇಲ್ಲ ನೋಡ್ಕೊಳ್ತಾ ಇದ್ದೀವಿ. ರೈತರು ಅನ್ನದಾತರು, ಅನ್ನ ಕೊಡ್ತಕ್ಕಂಥವ್ರು, ಉತ್ಪಾದನೆ ಮಾಡ್ತಕ್ಕಂಥವ್ರು. ಅವರ ಯೋಗಕ್ಷೇಮವೇ ನಮ್ಮ ಯೋಗಕ್ಷೇಮ. ಮಂಡ್ಯ ಗಂಡು ಮೆಟ್ಟಿದ ನೆಲ, ರೈತರ ಪ್ರಮುಖವಾದಂತ ಜಿಲ್ಲೆ. ಏನಂತೆ ಕೂತ್ಕೋ ತಮ್ಮ, ಆಮೇಲೆ ನಾನು ನೀನು ಮಾತಾಡೋಣ. ಕೂತ್ಕೋ. ಆ ರೈತರು ಹೇಳದನ್ನು ಕೇಳ್ತೀವಿ, ಅದನ್ನು ಮಾಡೋಣ. ಈ ಭಾಗದಲ್ಲಿ ಈಗ ನಾವು ಎಂಥದ್ದು ಕಾವೇರಿ ಆರತಿ ಅಲ್ಲಯ್ಯ, ಕಾವೇರಿ ಆರತಿ ಮಾಡ್ರಿ ನೀವು. ಅಧ್ಯಕ್ಷತೆಯಲ್ಲಿ ಇದೆಯಲ್ಲ, ನಮ್ಮ ನೀರು ಈಗ ನಾವು 177.25 TMC ನೀರನ್ನ ಪ್ರತಿ ವರ್ಷ ತಮಿಳುನಾಡು ಕೊಡಬೇಕು. ಎಷ್ಟು? 177.2.5 177.25 TMC ನೀರು ಕೊಡಬೇಕು. ಈ ಜೂನ್ ತಿಂಗಳಲ್ಲಿ ಎಷ್ಟು ಕೊಡಬೇಕಾಗಿತ್ತು ಅಂತಂದ್ರೆ 9.1 TMC ನೀರು ಕೊಡಬೇಕಾಗಿತ್ತು. ಆದ್ರೆ ಈಗಾಗಲೇ 42 TMC ನೀರು ಹೋಗ್ಬಿಟ್ಟದೆ. ಕಾವೇರಿ ತಾಯಿಯ ಕೃಪಾ ಕಟಾಕ್ಷ, ಚಾಮುಂಡೇಶ್ವರಿಯ ಆಶೀರ್ವಾದ, ಇವೆಲ್ಲರಿಂದ ನಾವು ಈ ಸಾರಿ ಹೋಗಿದ್ವಿ. ಕಳೆದ ವರ್ಷ ಎಷ್ಟು? 305 TMC ನೀರನ್ನ ಕೊಟ್ಟಿದ್ದೀವಿ. 177.25 ಕೊಡಬೇಕು. 305 ಗೊತ್ತಾಗಿದೆ ತಮಿಳುನಾಡಿಗೆ. ಅದಕ್ಕೆ ನಾವು ಒಂದು ಬ್ಯಾಲೆನ್ಸ್ ರಿಸರ್ವಾಯರ್ ಮಾಡಬೇಕು ಬೆಂಗಳೂರಿನ ಕನಕಪುರದ ಹತ್ರ ಅಂತೇಳಿ ಮಾಡಿದ್ದೀವಿ. ಮೇಕೆದಾಟು ಅದಕ್ಕೆ
ಒಪ್ಪಿಗೆ ಕೊಡಿ ಅಂತಂದ್ರೆ ಕೊಡಲ್ಲ. ನೀವು ಏನು ಸುಮ್ಮನೆ ಕೂತಿರ್ತೀರಿ. ಯಾರು ಹೇಳಿದ್ರು 5 ನಿಮಿಷದಲ್ಲೇ ಕೊಡಿಸ್ಬಿಡ್ತೀನಿ, ಕೊಟ್ರ? ಆಮೇಲೆ ಹೇಳೇ ಇಲ್ಲ ಅಂತದ, ಆಮೇಲೆ ಅವ್ರಿಗೆ ಹೋಗ್ತದೆ ಓಟ. ಆಮೇಲೆ ಒಂದು ಕೊನೆಯಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಎಲ್ಲ ಕನ್ಸಲ್ಟೇಟಿವ್ ಕಮಿಟಿಗಳಿದಾವಲ್ಲ, ಅದು KRS ಇರ್ಬೋದು, ತುಂಗಭದ್ರಾ ಇರ್ಬೋದು, ಹೇಮಾವತಿ ಇರ್ಬೋದು, ಕಬಿನಿ ಇರ್ಬೋದು, ಆರಂಗಿ ಇರ್ಬೋದು, ಅಪ್ಪರ್ ಕೃಷ್ಣ ಇರ್ಬೋದು, ನಾರಾಯಣಪುರ ಇರ್ಬೋದು, ಎಲ್ಲ ಜಲಾಶಯಗಳು ತುಂಬಿರೋದ್ರಿಂದ ಈಗ ಎಲ್ಲ ಜಮೀನುಗಳಿಗೆ, ನಾಲೆಗಳಿಗೆ ನೀರು ಹರಿಸ್ತಕ್ಕಂಥ ತೀರ್ಮಾನವನ್ನ ಕೂಡಲೇ ಮಾಡಬೇಕು ಅಂತೇಳಿ ನಾನು ಇಲ್ಲಿಂದಲೇ ಆದೇಶ ಕೊಡ್ತಾ ಇದ್ದೀನಿ. ಅವರೆಲ್ಲ ಒಟ್ಲಾಕಬೇಕಲ್ಲ, ಅದಕ್ಕೆ ಈಗಿನಿಂದ ಮಾಡಬೇಕು ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡಕ್ಕಿಲ್ಲ. ತಾಯಿ ಕಾವೇರಿ ಮಾತೆ ಪ್ರತಿ ವರ್ಷ ಇದೇ ರೀತಿ KRS ತುಂಬಿ ಪ್ರತಿ ವರ್ಷ ರೈತರ ಮುಖದಲ್ಲಿ ಸಂತೋಷವನ್ನು ಉಂಟು ಮಾಡಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ